ಮೂಡಾ ಸೈಟ್ ಹಂಚಿಕೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ. ಧಾರವಾಡದ ಹೈಕೋರ್ಟ್ನಲ್ಲಿ ಸಿಎಂ ಭವಿಷ್ಯ ನಿರ್ಧಾರವಾಗುತ್ತೆ. ಮೂಡಾ ಪ್ರಕರಣ ಸಿಬಿಐಗೆ ವರ್ಗಾವಣೆಯಾಗೋ ಸಾಧ್ಯತೆ ಇದೆ. ಅಂದ್ರೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತ ಸಾಧ್ಯತೆ ಇದೆ. ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೋರ್ಟ್ನಲ್ಲಿ ಒಂದು ಮನವಿ ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಆ ಅರ್ಜಿಯ ವಿಚಾರಣೆ ಈಗಾಗಲೇ ನಡೆದಿದೆ. ಕೋರ್ಟ್ನಿಂದ ಆದೇಶ ಅಷ್ಟೇ ಬರಬೇಕಾಗಿದೆ. ನಮಗೆ ಈ ಪ್ರಕರಣದಲ್ಲಿ ಸಿಬಿಐನಿಂದ ತನಿಖೆ ಆಗಬೇಕು, ಲೋಕಾಯುಕ್ತ ತನಿಖೆಯಲ್ಲಿ ನಮಗೆ ಪಾರದರ್ಶಕತೆ ಕಾಣ್ತಾ ಇಲ್ಲ, ಅಥವಾ ಅಲ್ಲಿ ಬಹಳ ಪಾರದರ್ಶಕವಾದಂಥ ತನಿಖೆ ನಡೆದು ರಿಪೋರ್ಟ್ ಬರುತ್ತೆ ಅನ್ನುವಂಥ ನಂಬಿಕೆ ಇಲ್ಲ ಅಂತ ಹೇಳಿ ಪ್ರಕರಣದಲ್ಲಿ ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅರ್ಜಿಯ ವಿಚಾರಣೆ ಆಗಿದೆ. ಸೊ ಇವತ್ತು ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ಏನಾದರೂ ಸಿಬಿಐ ತನಿಖೆಗೆ ನ್ಯಾಯಾಲಯ ಅಸ್ತು ಅಂದರೆ ಇಂದು ಧಾರವಾಡ ಹೈಕೋರ್ಟ್ನ ಎದುರು 2 ವರದಿ ಸಲ್ಲಿಕೆಯಾಗುತ್ತೆ. ಲೋಕಾಯುಕ್ತ ಎಡಿಜಿಪಿ ಅವರಿಂದ ಈ ಮೂಡಾ ಪ್ರಕರಣ ಏನು ತನಿಖೆ ಆಗಿದೆ ಅದರ ವರದಿ ಶನಿವಾರ ನ್ಯಾಯಾಧೀಶರ ಅನುಪಸ್ಥಿತಿ ಇದ್ದ ಹಿನ್ನೆಲೆ ಇವತ್ತು ಅದನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಮೊದಲ ವರದಿಯಲ್ಲಿ 10 ಪುಟಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿತ್ತು. ಎರಡನೇ ವರದಿಯಲ್ಲಿ 3000 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ತಯಾರಿಯಾಗಿದೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಎಡಿಜಿಪಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಮಂದಿಯ ಹೇಳಿಕೆಗಳ ವರದಿ ಇದಾಗಿರುತ್ತೆ. ಇದನ್ನು ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. 17A ಅಡಿಯಲ್ಲಿ ಸಂಗ್ರಹಿಸಿರುವಂತಹ ವರದಿ ಇದು. ಎಸ್ಪಿ ಉದೇಶ್ ಸಲ್ಲಿಕೆ ಮಾಡಿದ್ದು ಆಡಿಯೋ, ವಿಡಿಯೋ ಹಾಗೆ FSLನ ವರದಿಗಳು ಏನೇನೆಲ್ಲ ರಿಪೋರ್ಟ್ಸ್ ಕಲೆಕ್ಟ್ ಆಗಿದೆಯೋ ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ದಾಖಲೆಗಳ ಸಂಗ್ರಹದ ಹಾರ್ಡ್ ಡಿಸ್ಕ್ ಮತ್ತೆ CD ಮತ್ತು ಪೆನ್ ಡ್ರೈವ್ಗಳನ್ನು ಹಾಜರುಪಡಿಸ್ತಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ RTC, ಭೂ ಪರಿವರ್ತನೆ, ಮೂಲ ಮಾಲೀಕರ ಬಳಿಯ ದಾಖಲೆಗಳು 1994ರಿಂದ 2024ರವರೆಗೆ ಈ ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಲೋಕಾಯುಕ್ತ ಸಂಗ್ರಹಿಸಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಕೂಡ ಏನೇನೆಲ್ಲ ದಾಖಲೆ ಕೊಟ್ಟಿದ್ದಾರೋ ಅದನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.